ಸರ್ಜಾ ಅಂತ ಸಿನಿಮಾ ಬಂದಾಗ ನಾವು ಇವ್ರಿಗೆ ಗೊತ್ತಿರಲ್ಲ, ನಮಗೆ ಸಡನ್ನಾಗಿ ಒಂದು ಸೀನ್ ಬಂತು, ಅದರಲ್ಲಿ ನೋಡಿದ್ರೆ ಸಖತ್ ರಗಡ್ ಲುಕ್ಕಲ್ಲಿ ಕಾಣ್ತಿದ್ದಾರೆ. ಹೇಗೇನು ಮತ್ತೆ ನನಗೆ ಅದೇ ಫೀಲ್ ಆಯಿತು, ಇದು ಫೇಸ್ ಇದು ಸೂಟ್ ಆಗುತ್ತೆ ಅಂತ. ಬಿಫೋರ್ ನಾವೆಲ್ಲ ನೋಡಿದಾಗ ಈ ಮನುಷ್ಯನಿಗೆ ಯಾಕೋ ಸೆಟ್ ಆಗ್ತಲ್ಲ ಅನ್ಸಿದ್ದು ಉಂಟು ನಮಗೆ ಒಬ್ಬ ಸಿನಿಮಾ ಪತ್ರಕರ್ತನಾಗಿ ನೋಡಿದಾಗ. ಬಟ್ ಈ ಟ್ರೈಲರ್ ನೋಡಿದಾಗ ಈ ಫೇಸು ಈ ಥರ ಕಂಟೆಂಟ್ ಸಿನಿಮಾಗಳಿಗೆ ಯೂಸ್ ಆಗುತ್ತೆ ಬರುತ್ತೆ ಅಂತ ಅನಿಸಿದ್ದು ಉಂಟು. ಸೊ ಅದು ಇಲ್ಲೋ ನೀವು ಹಿಡಿದಿದ್ದು ಯಾವ ಟೈಮಲ್ಲಿ ಅಂತ? ಸರ್ ನನಗೆ ಈಗ ಒಂದು ಕೆಲವರು ಹೇಳ್ತಾರೆ ಅಂದರೆ ಎಕ್ಸ್ಪ್ರೆಷನ್ ಇದಿರಬೇಕು ಅಂತ. ಸರ್ ಬಾಡಿ ಲ್ಯಾಂಗ್ವೇಜಲ್ಲೇ ಇದ್ದಾಗ ನೀವು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಬಾರ್ದು. ಆ ಕ್ಯಾರೆಕ್ಟರೈಸೇಷನಲ್ಲಿ ಕೂತ್ಕೊಂಡಾಗ ಕಣ್ಣೇ ಮಾತಾಡುತ್ತೆ. ಸೊ ಯು ಶುಡ್ ನಾಟ್ ಯೂಸ್ ಯುವರ್ ಬಾಡಿ, ಅಥವಾ ದಪ್ಪ ಇರಬೇಕು, ಸಖತ್ತಾಗಿ ಮಾಚೋ ಥರ ಇರಬೇಕು, ಅದೆಲ್ಲ ಕೌಂಟ್ ಆಗೋದಿಲ್ಲ. ದ ಕ್ಯಾರೆಕ್ಟರೈಸೇಷನ್ ಇಟ್ ಸೆಲ್ಫ್ ಟೆಲ್ಸ್ ದ ಏನು ಅವ್ರ ಇಂಟೆನ್ಷನ್ ಇದೆ ಏನಿದೆ ಅಂತ. ಸೊ ನನಗೆ ಅವರು ಆ ಗೆಟಪ್ ಇದ್ರಲ್ಲ, ಅಲ್ಲೇ ನನಗೆ ಅಲ್ಲೊಂದು ರಗಡ್ ಲುಕ್ ಅಂತ ಕಾಣಿಸ್ತು. ಆ ಟೈಮಲ್ಲಿ ಜಾಸ್ತಿ ಎನಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅವರು. ಸೊ ಆ ಒಂದು ಅಪಿಯರೆನ್ಸೇ ಆ ಥರ ಇರುತ್ತೆ. ಸೊ ಆ ಅಪಿಯರೆನ್ಸ್ ನಂಗೆ ಇಷ್ಟ ಆಯಿತು, ಅದಕ್ಕೆ ಆ ಥರ ಕ್ಯಾರಿ ಮಾಡಿಸ್ತೇವೆ ಸರ್. ಸರ್ ಇವತ್ತು ಸಿನಿಮಾ ಜಗತ್ತು ಹೇಗಾಗಿದೆ ಅಂದರೆ, OTT ಪ್ಲಾಟ್ಫಾರ್ಮ್ಸ್ಗಳಿದ್ದಾವೆ, ಪ್ಯಾನ್ ಇಂಡಿಯಾ ಹಾವಳಿ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಸಿನಿಮಾ ಡಬ್ಬಿಂಗ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ಹೈಡ್ ಆ್ಯಂಡ್ ಸೀಕ್ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿ ನಿಂತ್ಕೊಳ್ಳುತ್ತೆ ಅನ್ನೋದು? ಸರ್ ಇದು ನಾನು ಆಡಿಯನ್ಸ್ಗೆ ಬಿಡ್ತೀನಿ ಸರ್. ಏನಂದರೆ ನಾವು ನಮ್ಮ 100% ಎಫರ್ಟ್ ಹಾಕಿದ್ದೀವಿ ಸರ್, 100% ಎಫರ್ಟ್ ಹಾಕಿದ್ದೀವಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಮತ್ತು ಟ್ರೈಲರ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಅಂದರೆ ಇಟ್ ಈಸ್ ಒನ್ಸ್ ವಾಚಬಲ್. ನೋಡಿಬಿಟ್ಟು ಆಮೇಲೆ ಬೇಕಾದ್ರೆ ಜಡ್ಜ್ ಮಾಡ್ಬೋದು. ಅವ್ರು ಎಲ್ಲರಿಗೂ 100% ಇಷ್ಟ ಆಗಬೇಕು ಅಂತ ಏನಿಲ್ಲ. 100ಅಲ್ಲಿ 80% ಇಷ್ಟ ಆಗ್ಬೋದು, 20% ಮೈನಸ್ಸು ಇರ್ಬೋದು ಸರ್. ಸೊ ನಮ್ಮ ಎಫರ್ಟ್ ನಾನು 100% ಹಾಕಿದ್ದೀವಿ ಟೀಮಿಂದ ಎಲ್ಲರೂ ಸೇರಿ, ಲೈಕ್ ಕಾಸ್ಟ್ ಆ್ಯಂಡ್ ಕ್ರೂ ಮೆಂಬರ್ಸ್ ಎಲ್ಲ ಸೇರಿ 100% ಎಫರ್ಟ್ ಹಾಕಿದ್ದೀವಿ. ವಿ ವಿಲ್ ಗಿವ್ ಇಟ್ ಟು ಆಡಿಯನ್ಸ್. ಲೆಟ್ಸ್ ಸಿ, ಅವರು ಫಸ್ಟ್ ಟ್ರೈಲರ್ ನೋಡಿಬಿಟ್ಟು ಅವ್ರಿಗೆ ಏನು ಅನಿಸ್ತು ಅದನ್ನು ಅವ್ರಿಗೆ ಡಿಸೈಡ್ ಮಾಡ್ಕೊತಾರೆ. ಓಕೆ ಇದು ವಾಚಬಲ್ ಅಂತ. ನೋಡಿದ್ಮೇಲೆ ಸಿನಿಮಾ ಬಂದು ನೋಡಲಿ ಸರ್, ಆಮೇಲೆ ಮಾತಾಡಲಿ. ನನಗೆ ಅದೊಂದು ಆಸೆ, ಫಸ್ಟ್ ಸಿನಿಮಾ ನೋಡಲಿ. ಅಟ್ಲೀಸ್ಟ್ ನಾವು ಏನು ಈಗ ನಾನು ಸಿನಿಮಾ ಮಾಡಿದ್ದೀನಿ, ಆ ಒಂದು ರೇಂಜನ್ನು ಮೇಲಕ್ಕೆ ತೊಗೊಂಡೋಗಿದ್ದಾರೆ ಮ್ಯೂಸಿಕ್. ಅದು ಥಿಯೇಟ್ರಲ್ಲಿ ನೋಡೋದ್ರೇ ಅದೊಂದು ಮಜಾ ಸರ್. ಈಗ ಈ ಥರ ಸಿನಿಮಾಗಳು ಥಿಯೇಟ್ರಲ್ಲಿ ಫೀಲ್ ಮಾಡಬೇಕು. ಯಾವ ಚಿಕ್ಕ ಮೊಬೈಲ್ ಇಟ್ಕೊಂಡು ಲ್ಯಾಪ್ಟಾಪಲ್ಲಿ ಆ ಫೀಲ್ ಸಿಗಲ್ಲ ನಮಗೆ. ಸಲ ಹೇಗೆ ಸರ್ ಇದೇ ತಿಂಗಳು ಬರ್ತಾ ಇದ್ದೀರಿ, ಅಂದರೆ ಮಾರ್ಚ್ 15ನೇ ತಾರೀಕು ಬರ್ತಾ ಇದ್ದೀರಿ, ಏನು ಪ್ರಾಮಿಸ್ ಮಾಡ್ಬೋದು ಆಡಿಯನ್ಸ್ಗೆ? ಪ್ರಾಮಿಸ್ ಅಂದರೆ ಸರ್, ಇಡೀ ಸ್ಕ್ರಿಪ್ಟು ನಾನು ಹೆಂಗೆ ಮಾಡಿದ್ದೀನಿ ಅಂದರೆ, ಸ್ಕ್ರೀನ್ ಪ್ಲೇ ಒಂದು ಅನ್ನೆಸೆಸರಿ ಸೀನ್ ಇಲ್ಲ ಸರ್. ಇಫ್ ಯು ಟೇಕ್ ಔಟ್ ಎನಿ ಸೀನ್, ಲೆಂತ್ ಆಯಿತು ಅಂತ ಅಂದ್ಬಿಟ್ಟು ಲ್ಯಾಗ್ ಆಯಿತು ಅಂದ್ಬಿಟ್ಟು ತೆಗೆದುಬಿಟ್ರೆ, ಸೊ ಎಲ್ಲಾದರೂ ಜಂಪ್ ಹೊಡೆಯುತ್ತೆ. ಸ್ಕ್ರೀನ್ ಪ್ಲೇನಲ್ಲಿ ಸೆಕೆಂಡ್ ಹಾಫಲ್ಲಾದರೂ ಜಂಪ್ ಹೊಡೆಯುತ್ತೆ. ಸೊ ವಾಟ್ ಐ ಹ್ಯಾವ್ ಅಡಾಪ್ಟೆಡ್ ಈಸ್ ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಅಂತ ಬರುತ್ತೆ. ಫಸ್ಟ್ ಹಾಫಲ್ಲಿ ನಡೆಯುತ್ತಲ್ಲ ಕಂಟೆಂಟು, ಸೆಕೆಂಡ್ ಹಾಫಲ್ಲೂ ಅದು 2 times ರಿಪೀಟ್ ಆಗುತ್ತೆ. ಓಕೆ. ಬಟ್ ಸೆಕೆಂಡ್ ಹಾಫಲ್ಲಿ ರಿಪೀಟ್ ಆಗೋ 2 ಟೈಮು ಬೇರೆ ಬೇರೆ ಇಂಪ್ಯಾಕ್ಟ್ ಇರುತ್ತೆ. ದ ವರ್ಷನ್ ಆಫ್ ದ ನರೇಷನ್ ಇಸ್ ಡಿಫ್ರೆಂಟ್. ಸೊ ನೀವು ಫಸ್ಟ್ ಹಾಫಲ್ಲಿ ಅಟ್ಲೀಸ್ಟ್ ಕೆಲವು ಸೀನ್ಗಳಲ್ಲಿ ಏನಾದರೂ ಒಂಚೂರು ಲ್ಯಾಗ್ ಅಂತ ಅಂದ್ಕೊಂಡು, ನೀವು ಇನ್ ಕೇಸ್ ಮೊಬೈಲಲ್ಲಿ ನೋಡೋದಾದ್ರೂ ನೀವು ಲ್ಯಾಗ್ ಅಂದ್ಕೊಂಡು ಅದನ್ನು ಸ್ಕಿಪ್ ಮಾಡಿದ್ರೆ ಸೆಕೆಂಡ್ ಹಾಫ್ ನೋಡ್ಬೇಕಂದ್ರೆ ಹೊಡೆಯುತ್ತೆ. ಏನಕ್ಕೆ ಇದು ಸ್ಕಿಪ್ ಮಾಡಿದ್ದಕ್ಕೆ ತಾನೇ ಅದು ಅರ್ಥ ಆಗ್ತಾಯಿಲ್ಲ ಅಂದರೆ. ಸೊ ಆ ಸ್ಕ್ರೀನ್ ಪ್ಲೇ ಮೆಥಡಲ್ಲಿ ಮಾಡಿದ್ದೀನಿ ಸರ್. ಎಸ್, ನಿಮ್ಮ ಪ್ರಮೋಷನ್ ವಿಚಾರಕ್ಕೆ ಬಂದರೆ ಬೇರೆ ಪ್ಲ್ಯಾನ್ಸ್ ಇದೆ? ಪ್ರಮೋಷನ್ ವಿಚಾರದಲ್ಲಿ ಬೇರೆ ರಾಜ್ಯ ಜಿಲ್ಲೆಗಳಿಗೆ ಹೋಗೋದೇನೋ ಪ್ಲ್ಯಾನ್ಸ್ ಇದೆ? ಪ್ರೆಸ್ ಮೀಟ್ಗಳು ಹೋಗೋಣ ಅಂತ ಎಲ್ಲ ಕಡೆನೂ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಪ್ರೆಸ್ ಮೀಟ್ಗಳು ಎಸ್ ಮ್ಯಾಮ್, ಮಾರ್ಚ್ 15ನೇ ತಾರೀಕು ಬರ್ತಾ ಇದ್ದೀನಿ. ಒಂದಷ್ಟು ಜನ ನಿಮ್ಮನ್ನು ಪ್ರೀತಿಸೋಂಥವ್ರು ಇದ್ದಾರೆ. ಧನ್ಯಾರಾಮ್ಗೆ ಸಪ್ರೇಟ್ ಆದಂಥ ಫ್ಯಾನ್ ಬೇಸ್ ಕೂಡ ಇದೆ ಈಗ. ಓಕೆ, ಅವ್ರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ? ಯಾಕಂದರೆ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು. ನಾರ್ಮಲ್ಲು ಲವ್ ಸ್ಟೋರಿಗಳು ಓಡಾಡೋದು, ಲಾಸ್ಟಿಗೆ ಒಂದಾಗೋದೆಲ್ಲ ಕಥೆಗಳು ಇವಾಗ ರುಟೀನ್ ಆಗಿಬಿಟ್ಟಿದೆ. ಜನ ಕೂಡ ಅಕ್ಸೆಪ್ಟ್ ಮಾಡಲ್ಲ, ಏನಾದರೂ ವೆರೈಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಕೂಡ ಅಷ್ಟೇ ರುಟೀನ್ ಸಿನಿಮಾಗೆ ಹೋಗಿ ಚೆನ್ನಾಗಿ ಅಂತ ಹೇಳಿ ಬರ್ತೀವಿ. ಬಟ್ ಹೊರಗಡೆ ಬಂದಾದ್ಮೇಲೆ ಅದೇ ಅನ್ಕೊಂಡು ಬರ್ತೀವಿ. ಬಟ್ ಈ ಸಿನಿಮಾ ನನಗೆ ಒಂದಷ್ಟು ಪ್ರಾಮಿಸ್ ಅನ್ನಿಸ್ತು. ನೀವೇನು ಹೇಳೋಕ್ಕೆ ಬಯಸ್ತೀರಿ ನಿಮ್ಮ ಆಡಿಯನ್ಸ್ಗೆ? ಎಲ್ಲರೂ ಹೇಗೆ ಅವ್ರ ಪ್ರೀತಿ ಮತ್ತು ವಿಶ್ವಾಸ, ಪ್ರೋತ್ಸಾಹ ನನ್ನ ಮೇಲೆ, ನಮ್ಮ ತಂಡದ ಮೇಲೆ ಇಟ್ಟಿದ್ದೀರೋ ಅದು ಸದಾ ಇರಲಿ ಅಂತ ಫಸ್ಟ್ ಆಫ್ ಆಲ್ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಥ್ರಿಲ್ಲರ್ ಜಾನ್ರಲ್ಲಿ ಮಾಡಿರೋವಂಥ ಒಂದು ಸಿನಿಮಾ ಇದು ಹೈಡ್ ಆ್ಯಂಡ್ ಸೀಕ್. ಎಲ್ಲರೂ ತುಂಬ ಶ್ರಮಪಟ್ಟು ಮಾಡಿರೋವಂಥ ಸಿನಿಮಾ, ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ. ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಬಂದು ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಮಾರ್ಚ್ 15. ಎಸ್ ಅನೂಪ್ ಸರ್, ನಾನು ಹೇಳಿದಾಗೆ ನಿಮ್ಮದೇ ಆದಂಥ ಒಂದಷ್ಟು ಜನ ಫ್ಯಾನ್ಸ್ಗಳಿದೆ. ಯಾಕಂದರೆ ರಾಜಕೀಯ ಕುಟುಂಬ ಆಗಿರೋದು ಕೂಡ, ಅದರಲ್ಲೂ ಕೂಡ ಒಂದಷ್ಟು ಜನ ಫ್ಯಾನ್ಸ್ ಬರ್ತಾರೆ. ಸೊ ಮಾರ್ಚ್ 15ನೇ ತಾರೀಕು ನಿಮ್ಮ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ. ತುಂಬ ಡೆಡಿಕೇಶನಾಗಿ ಮಾಡಿದ್ದೀರಿ, ಹೊಸ ತಂಡದ ಜೊತೆ ಸೇರ್ಕೊಂಡಿದ್ದೀರಿ, ಪುನೀತ್ ಅಂತ ಒಬ್ಬ ಹೊಸ ನಿರ್ದೇಶಕರ ಜೊತೆ ಒಂದು ಸೇರ್ಕೊಂಡು ಮಾಡ್ತಾ ಇದ್ದೀರಿ. ಸೊ ಥಿಯೇಟ್ರಿಗೆ ಬರುವಂಥ ಆಡಿಯನ್ಸ್ಗೆ ನೀವೆಲ್ಲ ಏನು ಹೇಳೋಕ್ಕೆ ಬಯಸ್ತೀರಿ, ಏನು ಪ್ರಾಮಿಸ್ ಮಾಡೋಕ್ಕೆ ಬಯಸ್ತೀರಿ? ನನ್ನ ಫ್ಯಾನ್ಸ್ಗಂತೆ ಬರೀ ಅಷ್ಟೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಿನಿಮಾ ಎಂತೂಸಿಸ್ಟ್ಗಳು, ಸಿನಿಮಾ ಹುಚ್ಚಿರೋರಿಗೆ ಸಿನಿಮಾ ಬಂದು ಥಿಯೇಟ್ರಲ್ಲೇ ನೋಡಿ. ಮಾರ್ಚ್ 15ಕ್ಕೆ ಹೈಡ್ ಆ್ಯಂಡ್ ಸೀಕ್ ಸಿನಿಮಾ ಥಿಯೇಟ್ರಿಗೆ ಬರ್ತಿದೆ. ಥಿಯೇಟ್ರಲ್ಲೇ ಬಂದು ನೋಡಿ. ನಮ್ಮದು ಈ ಮ್ಯೂಸಿಕಲ್ ಥ್ರಿಲ್ಲರ್ ನೀವು ಎಂಜಾಯ್ ಮಾಡಬೇಕಂದ್ರೆ ಥಿಯೇಟರ್ದು ಸೌಂಡ್ ಸಿಸ್ಟಮ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಯು ಟು ಎಂಜಾಯ್. ಸೊ ಥಿಯೇಟ್ರಿಗೆ ಬನ್ನಿ. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿಷ್ಟೇ,
ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ದ ಫಿಲ್ಮ್ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು ವೆರಿ ಮಚ್.